ಆಕ್ಸೆಸ್ ಕಂಟ್ರೋಲ್ ಹೈವೇ ಏನಿದೆ ಈ ಒಂದು ತೂಬುಗೆರೆ ಜಂಕ್ಷನ್ ಅಂತ ಇಲ್ಲಿ ಒಂದು ಸುಮಾರು 11:15 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಏನಂದರೆ ಒಂದು KSRTC ಐರಾವತ ಬಸ್ಸು ಮತ್ತು ಒಂದು ಟಾಟಾ ಒಂದು ಕಾರು ಟಾಟಾ ಪಂಚ್ ಅಂತ ಎರಡು ವೆಹಿಕಲ್ಸ್ ಮಧ್ಯೆ ಎರಡೂ ವೆಹಿಕಲ್ಸು ಸಹ ಬ್ಯಾಂಗ್ಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂಥ ಗಾಡಿಗಳಿವು. ಅದರಲ್ಲಿ ಏನು ಈ ಕಾರ್ನಲ್ಲಿದ್ದಂತಹ 4 ಜನ ಈಗ ಮರಣ ಹೊಂದಿದ್ದಾರೆ. ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದ್ದರೆ ಇಬ್ಬರು ಬ್ರಾಡ್ ಡೆಡ್ ಅಂತ ಆಸ್ಪತ್ರೆಯಲ್ಲಿ ಹೇಳಲಾಗಿದೆ. ಇದ್ರ ಜೊತೆಗೆ ಇನ್ನೊಬ್ಬರು ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ, ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿದೆ. ಟೋಟಲಿ 4 ಜನ ಕಾರ್ನಲ್ಲಿದ್ದರು, 4 ಜನ ಅನ್ಫಾರ್ಚುನೇಟ್ಲಿ ಡೆತ್ ಆಗಿದೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಅಂತೇಳಿದರೆ ಮುಂದೆ ಕಾರ್ ಬರ್ತಾಯಿತ್ತು ಟುವಾರ್ಡ್ಸ್ ಬ್ಯಾಂಗ್ಳೂರು, JP ನಗರದವರಂತೆ JP ನಗರದಿಂದ ಟುವಾರ್ಡ್ಸ್ ಪಿರಿಯಾಪಟ್ಟಣ ಹೋಗ್ತಾಯಿದ್ರು ಈ ರೂಟ್ನಲ್ಲಿ. ಹಿಂದೆಗಡೆ ಐರಾವತ ವೆಹಿಕಲ್ ಬರ್ತಾಯಿದೆ. ಇಲ್ಲೊಂದು ಎಕ್ಸಿಟ್ ಇದೆ. ಮೋಸ್ಟ್ಲಿ ಅವರು ಎಕ್ಸಿಟ್ನ ಸಡನ್ನಾಗಿ ನೋಡಿ ತಗೊಳ್ಳಿಕ್ಕೆ ಮೇಲ್ನೋಟಕ್ಕೆ ಆ ಥರ ಅನಿಸ್ತಾ ಇದೆ. ಬಟ್ ವಿವರವಾಗಿ ಆಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ. ಈ ಎಕ್ಸಿಟ್ ತಗೊಳ್ಳಿಕ್ಕೋಸ್ಕರ ಸಡನ್ನಾಗಿ ಎಕ್ಸಿಟ್ನ ನೋಡಿದಂಥವ್ರು ಸ್ಲೋ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಬ್ರೇಕ್ ಮಾರ್ಕ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು 4 ವೀಲರ್ದೇನು ಕಾರ್ದಿತ್ತು ಅದು. ಸೊ ಸೆಕೆಂಡ್ ಲೈನಲ್ಲಿ ಬರ್ತಾ ಇದ್ದಾರೆ. ಅದು ಕಾರು ಬ್ರೇಕ್ ಆದ ತಕ್ಷಣ ಹಿಂದೆಗಡೆಯಿಂದ ಬರ್ತಿದ್ದಂತಹ ಐರಾವತ ಹೊಡೆದು ಅಲ್ಲಿಂದ ಐರಾವತ ವೆಹಿಕಲ್ ಸಾಕಷ್ಟು ಮೀಟರ್ಸ್ ಮುಂದೆಗಡೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಈ ಒಂದು ಘಟನೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ MIMS ಮಂಡ್ಯ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿನಲ್ಲಿ ಅಲ್ಲಿ ಅವ್ರದ್ದು ಈಗ ಒಂದು ಪೋಸ್ಟ್ ಮಾರ್ಟಮ್ ಆಗ್ತದೆ, ಬಾಡಿಗಳಲ್ಲಿದ್ದಾವೆ. ಇನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಒಂದೇ ಫ್ಯಾಮಿಲಿಯವರೇ ಇದ್ದಾರೆ. ಬಟ್ ಕಂಪ್ಲೀಟ್ಲಿ ಡೀಟೇಲ್ಸನ್ನು ನಾವು ಅಲ್ಲಿ ಹೋಗಿ ಆಸ್ಪತ್ರೆ ಹತ್ರ ನೋಡ್ಬಿಟ್ಟು ಅವ್ರದ್ದು ಫರ್ದರ್ ಡೀಟೇಲ್ಸ್ ನಿಮ್ಗೆ ಕೊಡ್ತೇವೆ. ತುಂಬ ಕ್ಲೋಸ್ ಮಾಡಿದ್ದಾರೆ, ಚಿಕ್ಕದಾಗಿದೆ, ಹಾಗಾಗಿ ಈ ರೀತಿಯ ಚೆಕ್ ಮಾಡಿಸ್ತೀವಿ ಅದನ್ನು. ಈ ಹಿಂದೆ ಹೌದು ನೀವು ಹೇಳ್ತಾ ಇರೋದು ನಿಜ, ದೊಡ್ಡದಾಗಿದ್ದನ್ನ ಚಿಕ್ಕ ಎಕ್ಸಿಟ್ ಮಾಡಿದ್ದಾರೆ. ಈಗ ನ್ಯಾಷನಲ್ ಹೈವೇ ಅಥಾರಿಟೀಸ್ಗೆ ಅವರು ಸಹ ಆಲ್ರೆಡಿ ಮುಂಚೆನೇ ನಮ್ಮ ಆಫೀಸರ್ಸ್ ಮಾತಾಡಿದರು. ಇದು ಏನು ಈ ರೋಡ್ನ ನೋಡ್ತಾ ಇರುವಂತಹ ಇನ್ಚಾರ್ಜ್ ಆಫೀಸರ್ಸ್ಗೆ ಮತ್ತೊಂದು ಮೀಟಿಂಗ್ ಮಾಡಿ ನಾವು ಆಫೀಸರ್ಸ್ನೆಲ್ಲ ಕೂತ್ಕೊಂಡ್ಬಿಟ್ಟು ಏನು ಸೈಂಟಿಫಿಕಲಿ ಯಾವ ಥರ ಬೆಸ್ಟ್ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಇದೇ ವಿಚಾರವಾಗಿ ಸೆಷನ್ ಕೂಡ ಚರ್ಚೆ ಆಗಿದೆ ಸರ್. ಕೆಲವೊಂದು ಕಡೆ ಏಕಾಏಕಿ ಎಕ್ಸಿಟ್ ಅಂತ ಏನಿತ್ತು ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಟೋಲ್ ಸಂಗ್ರಹ ಆಗಲಿ ಅನ್ನೋ ದೃಷ್ಟಿಕೋನಕ್ಕೆ ಈ ಥರ ಮಾಡಿದ್ದಾರೆ. ಇದೇ ಕೂಡ ಕೆಲವೊಂದು ಕಡೆ ಅಪಘಾತಗಳ ಕಾರಣ ಆಗ್ತಾ ಇದೆ ಅಂತ ಇದನ್ನು ಚೆಕ್ ಮಾಡಿಸಿ. ಈಗ ಇನ್ನೊಂದು ಯಾಕೆಂದರೆ ಸೀರೀಸ್ ಆಫ್ ನಿಮಗೆ ಗೊತ್ತಿದೆ, ಈ ಆಕ್ಸೆಸ್ ಕಂಟ್ರೋಲ್ ಹೈವೇ ಬೆಂಗಳೂರು ಮೈಸೂರು ಹೈವೇ ಓಪನ್ ಆದಂಥ ಸಂದರ್ಭದಲ್ಲಿ ಫಸ್ಟ್ ಒಂದು 4 to 5 months ಭಾಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು, ಡೆತ್ಸ್ ಆಗ್ತಾಯಿತ್ತು. ಸಾಮಾನ್ಯ ಒಂದು 25-30 ಡೆತ್ಸ್ ಪರ್ ಮಂತ್ ಆಗ್ತಾಯಿತ್ತು. ಈಗ ಭಾಳ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಿದೆ. ಸಾಕಷ್ಟು ಎಫರ್ಟ್ಸ್ನ ಮಾಡಿರೋದ್ರಿಂದ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಿದೆ. ಅನ್ಫಾರ್ಚುನೇಟ್ಲಿ ಇದೊಂದು ಇನ್ಸಿಡೆಂಟು ಇತ್ತೀಚಿನ ದಿನಗಳಲ್ಲಿ ಇಂಥ ದೊಡ್ಡ ಇನ್ಸಿಡೆಂಟ್ ಆವಾಗಲೂ ಆಗಿರಲಿಲ್ಲ, ತುಂಬ ಕಡಿಮೆ ಆಗಿತ್ತು. ಆದರೂ ಸಹ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಈಗ ಸದ್ಯದಲ್ಲಿ ಆಗಿದೆ. ಇದನ್ನು ಸಹ ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಳೋದು ನಮ್ಮ ಡಿಪಾರ್ಟ್ಮೆಂಟಿನ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿಸಿ, ಜೊತೆಗೆ ಟೋಲ್ ನೋಡ್ತಾ ಇರುವಂಥ ಅದಕ್ಕಿಂತ ಪ್ರಮುಖವಾಗಿ ಹೈವೇ ಇದನ್ನು ಮ್ಯಾನೇಜ್ ಮಾಡುವಂಥ ಏನು ನ್ಯಾಷನಲ್ ಹೈವೇ ಅಥಾರಿಟೀಸ್ ಇದ್ದಾರೆ ಅವ್ರಿಗೂ ಮಾತಾಡಿ ಒಂದು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಾವೆಲ್ಲದನ್ನು ಒಂದನ್ನು ಪ್ರಯತ್ನವನ್ನು ಮಾಡ್ತೇವೆ. ಅದನ್ನು ನೋಡ್ತೇವೆ. ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ನಮ್ಮ ಪೊಲೀಸ್ ಹಾಕುವಂಥದ್ದು ಅಥವಾ ಬೇರೆ ಏನಾದ್ರು ಸೊಲ್ಯೂಷನ್ ಹುಡುಕುವಂಥದ್ದು ಅದನ್ನು ನೋಡಿ ಮತ್ತೆ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಕಡಿಮೆ ಆಗಿತ್ತು. ಬಟ್ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಈಗ ಆಗಿದೆ. ಇಂಥವನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಪ್ರಯತ್ನನ ನಾವು ಮಾಡ್ತೇವೆ. ಹೌದೌದು, ಗಮನಕ್ಕೆ ಬಂದಿದೆ. ಕೆಲವು ಕಡೆ ಕೇಸಸ್ ಸಹ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಸೂಕ್ತವಾಗಿ ನಾವು ಕ್ರಮ